ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಜೊತೆ ಯಾವಾಗಲೂ ನೀವು ಹೀಗೆ ನೋಟಿಫೈ ಆಗಿ ಇರಬಹುದು. ಇವತ್ತಿನ ಈ ತರಗತಿಯಲ್ಲಿ ನಾವು ಇಂಗ್ಲಿಷ್ ಪೆಡಗಾಗಿಗೆ ಸಂಬಂಧಪಟ್ಟ ಹಾಗೆ 10 ಪ್ರಶ್ನೆಗಳನ್ನು ವಿವರಣೆಯೊಂದಿಗೆ ನಾವು ಚರ್ಚಿಸೋಣ. ಈಗಾಗಲೇ ನಾನು 3 ಸೆಷನ್ಗಳನ್ನು ಮಾಡಿದ್ದು, ಯಾರು ಆ ವಿಡಿಯೋಸ್ಗಳನ್ನು ನೋಡಿಲ್ವೋ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಆ ವಿಡಿಯೋಸ್ಗಳನ್ನು ನೋಡಬಹುದು. ಇದು ಸೆಷನ್ 4 ಆಗಿರುತ್ತೆ. ಯಾರು ಎಲ್ಲಿಯೂ ಕೂಡ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ನೋಡಿ. ನಾನು ಒಂದಿಷ್ಟು ಇಂಪಾರ್ಟೆಂಟ್ ಚಾರ್ಟ್ಸ್ಗಳನ್ನು ಹಾಕಿ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಫಸ್ಟ್ ಕ್ವಶನ್, ಅ ಕಾಮನ್ ಡೆವಲಪ್ಮೆಂಟಲ್ ರೀಡಿಂಗ್ ಡಿಸಾರ್ಡರ್ ಈಸ್ ಆಪ್ಷನ್ ಎ ಡಿಸ್ಲೆಕ್ಸಿಯಾ, ಆಪ್ಷನ್ ಬಿ ಅಫೇಸಿಯಾ, ಆಪ್ಷನ್ ಸಿ ಆಟಿಸಮ್, ಆಪ್ಷನ್ ಡಿ ಇಂಪೇರ್ಮೆಂಟ್. ನಾವು ನಿನ್ನೆ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ ಏನು ಡಿಸ್ಗ್ರಾಫಿಯಾ, ಅದು ಏನು ರೈಟಿಂಗ್ಗೆ ಸಂಬಂಧಪಟ್ಟಿದ್ದು. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಓನ್ಲಿ ಇಂಗ್ಲೀಷ್ನಲ್ಲಿ ಮಾತ್ರ ಬರೋದಿಲ್ಲ, 5 ವಿಷಯಗಳ ಬೋಧನಾಶಾಸ್ತ್ರದಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತೆ. ಪ್ಲೀಸ್ ಇದನ್ನು ನೀವು ನೆನಪಿಟ್ಕೊಳ್ಳಿ. ರೈಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಡಿಸ್ಗ್ರಾಫಿಯಾ ಆಗುತ್ತೆ, ಹಾಗೆ ಓದುವಿಕೆಗೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ ಡಿಸ್ಲೆಕ್ಸಿಯಾ. ಆಪ್ಷನ್ ಎ ಇದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೀವು ಚಾರ್ಟನ್ನು ನೋಡಬಹುದು. ಟೈಪ್ಸ್ ಆಫ್ ಲರ್ನಿಂಗ್ ಡಿಸ್ಯಾಬಿಲಿಟೀಸ್. ಡಿಸ್ಲೆಕ್ಸಿಯಾ ಅ ಲ್ಯಾಂಗ್ವೇಜ್ ಆ್ಯಂಡ್ ರೀಡಿಂಗ್ ಡಿಸ್ಯಾಬಿಲಿಟೀಸ್, ಅಂದರೆ ಓದುವಿಕೆಯಲ್ಲಿ ಮಗು ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಅದಕ್ಕೆ ಯಾವ ಡಿಸಾರ್ಡರ್ ಅಂತಾರೆ, ಡಿಸ್ಲೆಕ್ಸಿಯಾ ಅಂತ ಕರೀತಾರೆ. ಹಾಗೆ ಡಿಸ್ಕ್ಯಾಲ್ಕ್ಯುಲಿಯಾ ಇದು ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಮಗು ಏನು ಮಾಡುತ್ತೆ, ಒಂದು ಲೆಕ್ಕವನ್ನು ಅರ್ಥಮೆಟಿಕ್ ಆಗಲಿ ಈ ಎಲ್ಲ ಒಂದು ಪ್ರಾಬ್ಲಮ್ಸ್ನ ಮ್ಯಾಥ್ಸ್ ಕಾನ್ಸೆಪ್ಟನ್ನ ಬಿಡಿಸ್ಲಿಕ್ಕೆ ತುಂಬಾ ಒಂದು ತೊಂದರೆಯನ್ನು ಅನುಭವಿಸುತ್ತೆ. ನಿಮಗೆ ಅಲ್ಲಿ ಒಂದು ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಬಂದಾಗ ಕ್ಯಾಲ್ಕ್ಯುಲಿಯಾ ಅನ್ನೋದನ್ನು ನೆನ್ಪು ಮಾಡ್ಕೊಳ್ಳಿ. ಕ್ಯಾಲ್ಕುಲೇಷನ್ ಇದು ಗಣಿತಕ್ಕೆ ಸಂಬಂಧಪಟ್ಟಂತಹ ಒಂದು ವರ್ಡ್ ಆಗಿದೆ. ಕ್ಯಾಲ್ಕುಲೇಷನ್ ಅಂತ ನೀವು ನೆನ್ಪು ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಈಗ ಉದಾಹರಣೆಗೆ 3 × 2 ಇರುತ್ತೆ, ಆದರೆ ಅಲ್ಲಿ ಮಗು ಏನು ಮಾಡುತ್ತೆ 5 ಅಂತ ಉತ್ತರ ಕೊಡುತ್ತೆ. ಯಾಕೆ, ಅದಕ್ಕೆ ಅದು ಚಿಹ್ನೆಗೆ ಸಂಬಂಧಪಟ್ಟ ಹಾಗೆ ತೊಂದರೆ. ಅಂದರೆ ಇಲ್ಲಿ ಯಾವ ಚಿಹ್ನೆ ಇದೆ ಅಂತ ಅದಕ್ಕೆ ಅರ್ಥ ಆಗಲ್ಲ, ಅದು ಪ್ಲಸ್ ಅಂತ ತಿಳಿದುಕೊಳ್ಳುತ್ತೆ. 3 × 2 ಇದು 5 ಅಂತ ಬರುತ್ತೆ. ಇಲ್ಲಿ 6 ಬರೆಯೋದು ಬಿಟ್ಟದು 5 ಬರುತ್ತೆ. ಹಾಗೆ 3 + 2 ಕೊಟ್ಟಾಗ ಏನು ಮಾಡುತ್ತೆ 6 ಅಂತ ಉತ್ತರ ಕೊಡುತ್ತೆ. ಈ ರೀತಿ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಮಗು ಏನು ಮಾಡುತ್ತೆ, ತುಂಬ ತೊಂದರೆಯನ್ನು ಅನುಭವಿಸುತ್ತೆ. ಇದಕ್ಕೆ ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಕರಿತೀವಿ. ಇನ್ನು ಡಿಸ್ಗ್ರಾಫಿಯಾದಲ್ಲಿ ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ ಈಗ ಈ ರೀತಿ ಇರುತ್ತೆ, ಮಗು ಏನು ಮಾಡುತ್ತೆ ಈ ರೀತಿ ಬರೆಯುತ್ತೆ. ಆಮೇಲೆ ಬಿ ಹೀಗಿರುತ್ತೆ, ಅದನ್ನು ಈ ರೀತಿ ಬರೆಯುತ್ತೆ. ಬರೆಯುವಿಕೆಯಲ್ಲಿ ಮಗು ಏನು ಮಾಡುತ್ತೆ, ತೊಂದರೆಯನ್ನು ಅನುಭವಿಸುತ್ತೆ. ಮತ್ತು ಇದೊಂದು ಡಿಸ್ಫ್ರಾಕ್ಸಿಯಾ ಅಂದರೆ ಇದು ನಮ್ಮ ಒಂದು ಮೋಟರ್ ಕೋಆರ್ಡಿನೇಷನ್ಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಒಂದು ಕೈಯಿಂದ ಪೆನ್ನು ಹಿಡಿಲಿಕ್ಕೆ ನಮಗೆ ತೊಂದರೆಯನ್ನು ಅನುಭವಿಸ್ತಾ ಇರುತ್ತೆ ಮಗು. ಏನೇ ಒಂದು ವಸ್ತುಗಳನ್ನು ಹಿಡಿಲಿಕ್ಕೆ ಏನು ತೊಂದರೆಯನ್ನು ಅನುಭವಿಸ್ತಾ ಇರುತ್ತೆ. ಇದು ಸೆನ್ಸರಿ ಅಂತಂದರೆ ನಮ್ಮ ಮೋಟರ್ ಸ್ಕಿಲ್ಸ್ಗೆ ಸಂಬಂಧಪಟ್ಟ ಹಾಗೆ. ಈ ಮೋಟರ್ ಸ್ಕಿಲ್ಸ್ ಏನು ಮಾಡೋಂಗಿಲ್ಲ, ಮಗುವಿಗೆ ಪ್ರಾಬ್ಲಮ್ಸ್ನ ಕೊಡ್ತಾ ಇರುತ್ತೆ, ಕೋಆರ್ಡಿನೇಷನ್ನ ಬೆಳೆಸೋದಿಲ್ಲ. ಇದು ಡಿಸ್ಪ್ರಾಕ್ಸಿಯಾ ಮೋಟರ್ ಸ್ಕಿಲ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸ್ ವಿತ್ ಮೋಟರ್ ಕೋಆರ್ಡಿನೇಷನ್. ಎಕ್ಸಾಂಪಲ್ ಅಂದರೆ ಪೆನ್ ಹಿಡಿಲಿಕ್ಕೆ ಸರಿಯಾದ ಒಂದು ವಿಧಾನ ಗೊತ್ತಿರೋಲ್ಲ, ಪೆನ್ ಹಿಡಿಲಿಕ್ಕೆ ಏನು ಮಾಡುತ್ತೆ ಮಗು, ಒಂದು ತೊಂದರೆಯನ್ನು ಅನುಭವಿಸ್ತಾ ಇರುತ್ತೆ. ಇದು ಡಿಸ್ಫ್ರಾಕ್ಸಿಯಾ ಆಗುತ್ತೆ. ಹೀಗೆ ಲರ್ನಿಂಗ್ ಡಿಸ್ಯಾಬಿಲಿಟೀಸ್ನಲ್ಲಿ ಇನ್ನೂ ತುಂಬ ಒಂದು ಪ್ರಾಬ್ಲಮ್ಸ್ ಇವೆ. ಅದನ್ನು ನಾವು ಒಂದು ಸಪ್ರೇಟ್ ಕ್ಲಾಸ್ ಮಾಡಿ, ನಿಮ್ಗೆ ಬೇಕಾದರೆ ನಾನು ಸಪ್ರೇಟ್ ಕ್ಲಾಸ್ ಮಾಡಿ ಅದನ್ನು ಹೇಳ್ತೀನಿ. ಆದರೆ ನಮಗೆ ತುಂಬ ಒಂದು ಜಾಸ್ತಿ ಕೇಳುವುದು ಅಂತ ಅಂದರೆ ಡಿಸ್ಕ್ಯಾಲ್ಕ್ಯುಲಿಯಾ, ಡಿಸ್ಗ್ರಾಫಿಯಾ ಮತ್ತು ಡಿಸ್ಲೆಕ್ಸಿಯಾ ಇದ್ರ ಬಗ್ಗೆ ತುಂಬಾ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದರೆ ಇನ್ನು ಮುಂದೆ ಯಾವ ರೀತಿ ಒಂದು ಕಠಿಣತೆ ಮಟ್ಟ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಆ ಒಂದು ಡಿಸ್ಯಾಬಿಲಿಟೀಸ್ ಕೂಡ ನಾವು ತಿಳಿದುಕೊಳ್ಳೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಸೆಕೆಂಡ್ ಕ್ವಶನ್, ಸ್ಲೋ ಲರ್ನರ್ಸ್ ಫೇಲ್ ಟು ಗ್ರಾಸ್ಪ್ effectively and mix up words and structures easily. Teacher can remediate by beginning with option A setting drills for practice, option B
pairing them with clever students. Option C, identify the areas of difficulty. Option D, ಪ್ರಿಪೇರಿಂಗ್ ಅ ಸಮರಿ ಆಫ್ ದ ಕಂಟೆಂಟ್. ಇಲ್ಲಿ ಮಗು ಏನು ಮಾಡ್ತಾ ಇದೆ, ಸ್ಲೋ ಲರ್ನರ್ ಮಗು, ನಿಧಾನವಾಗಿ ಕಲಿಯುವಂತಹ ಮಗು ಒಂದು ಅರ್ಥವನ್ನು ಮಾಡಿಕೊಳ್ಳಿ, ಎಫೆಕ್ಟಿವ್ ಪರಿಣಾಮಕಾರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ, ಹಾಗೆ ವರ್ಡ್ಸ್ ಅಂದರೆ ಶಬ್ದಗಳನ್ನು ಮಿಕ್ಸಪ್ ಮಾಡುವುದರಲ್ಲಿ, ವಾಕ್ಯಗಳನ್ನು ರಚನೆ ಮಾಡುವುದರಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದೆ. ಹಾಗಾದರೆ ಟೀಚರ್ ಆದವರು ಅಲ್ಲಿ ರೆಮಿಡಿಯೇಟ್ ಮಾಡಬೇಕು ಸ್ಟಾರ್ಟಿಂಗ್ನಿಂದಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಇದೆ. ಸೆಟ್ಟಿಂಗ್ ಡ್ರಿಲ್ಸ್ ಅಂದರೆ ವರ್ಕನ್ನು ಕೊಡಬೇಕಾ, ಪ್ರಾಕ್ಟೀಸ್ ಮಾಡಲಿಕ್ಕೆ ಡ್ರಿಲ್ ವರ್ಕನ್ನು. ಆಪ್ಷನ್ ಬಿ ಏನಿದೆ, ಪೇರಿಂಗ್ ದೆಮ್ ವಿತ್ ದ ಕ್ಲೆವರ್ ಸ್ಟೂಡೆಂಟ್ಸ್ ಅಂದರೆ ಜಾಣ ಮಕ್ಕಳ ಜೊತೆ ಅವ್ರನ್ನ ಪೇರ್ ಮಾಡಬೇಕಾ. ಆಪ್ಷನ್ ಸಿ ನೋಡಿ, ಐಡೆಂಟಿಫೈ ದ ಏರಿಯಾಸ್ ಆಫ್ ಡಿಫಿಕಲ್ಟಿ. ಮೊದಲು ಶಿಕ್ಷಕರು ಏನು ಮಾಡಬೇಕು, ಮಗು ಎಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದೆ, ಯಾವ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಸೊ ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಇಲ್ಲಿ ನಾವು ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದ್ರೆ ಮಗು ಆಗಿ ಯೋಚನೆ ಮಾಡಬೇಕು, ಶಿಕ್ಷಕರಾಗಿ ಯೋಚನೆ ಮಾಡಬಾರ್ದು. ಶಿಕ್ಷಕರಾಗಿ ಯೋಚನೆ ಮಾಡಿದರೆ ನಾವು ಬೇರೆಯೇ ಉತ್ತರ ಬರುತ್ತೆ ಅಲ್ಲಿ. ಅದೇ ಮಗುವಾಗಿ ನಾವು ಯೋಚನೆ ಮಾಡಿ ಆನ್ಸರ್ ಕೊಟ್ಟರೆ ತುಂಬಾ ಈಸಿ ಆಗುತ್ತೆ, ಆನ್ಸರ್ ಕೂಡ ಸರಿಯಾಗುತ್ತೆ. ಥರ್ಡ್ ಕ್ವಶನ್, ಅ ಗುಡ್ ಲಿಸ್ನರ್ ಕ್ಯಾನ್ ಅಂದರೆ ಒಳ್ಳೆಯ ಆಲಿಸುವಿಕೆಗಾರ. ಆಪ್ಷನ್ ಎ, ಕರೆಕ್ಟ್ಲಿ ರೆಸ್ಪಾಂಡ್ ಟು ಎವ್ರಿ ಕ್ವಶನ್ ಆಸ್ಕ್ಡ್. Option B, pronounce each and every word correctly. Option C, understanding how to spell a word. Option D, recognize how intonation is used. ನಮಗೆ ಈ ಆಪ್ಷನ್ಸ್ನ ನೋಡಿದಾಗ ಎಲ್ಲವೂ ಕೂಡ ಸರಿ ಅನಿಸುತ್ತೆ. ಆದರೆ ಒಬ್ಬ ಒಳ್ಳೆಯ ಆಲಿಸುವಿಕೆಕಾರನಿಗೆ ಏನಿರಬೇಕು ಅಂತಂದರೆ, ನಾವು ಏನೇ ಒಂದು ಕ್ವಶನನ್ನು ಕೇಳಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ರೆಸ್ಪಾಂಡ್ ಮಾಡಬೇಕು. ಈಗ ನಾವು ಕೇಳಿದ ಪ್ರಶ್ನೆನೇ ಅವನಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಅವನೇನು ರೆಸ್ಪಾಂಡ್ ಮಾಡ್ತಾನೆ, ಹೌದು ತಾನೆ? ಸೊ ಗುಡ್ ಲಿಸ್ನರ್ ಕ್ಯಾನ್ ಏನು ಕರೆಕ್ಟ್ಲಿ ರೆಸ್ಪಾಂಡ್ ಟು ಎವ್ರಿ ಕ್ವಶನ್ ಆಸ್ಕ್ಡ್. ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುವುದು. ಫೋರ್ತ್ ಕ್ವಶನ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಹ್ಯಾಸ್ ಡ್ಯಾಶ್ ಕಾನ್ಸನೆಂಟ್ ಸೌಂಡ್. ಇದು ಈಸಿ ಇದೆ. 24 ಇದು ಕಾನ್ಸೋನೆಂಟ್ ಸೌಂಡ್. ಫಿಫ್ತ್ ಕ್ವಶನ್, ಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ನೋನ್ ಆ್ಯಸ್. ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲೀಷ್ನಲ್ಲಿ ಡೈರೆಕ್ಟ್ ಮೆಥಡ್ ಕೂಡ ಇದೆ. ಈ ಡೈರೆಕ್ಟ್ ಮೆಥಡ್ಗೆ ಮತ್ತೆ ನಾವು ಏನಂತ ಕರಿತೀವಿ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ, ನ್ಯಾಚುರಲ್ ಮೆಥಡ್. ಆಪ್ಷನ್ ಬಿ, ಇಂಡೈರೆಕ್ಟ್ ಮೆಥಡ್. ಆಪ್ಷನ್ ಸಿ, ಇಂಡಕ್ಟಿವ್ ಮೆಥಡ್. ಆಪ್ಷನ್ ಡಿ, ಆಲ್ ಆಫ್ ದ ಎಬೋವ್. ಇಲ್ಲಿ ನಾನು ನಿಮಗೆ ಚಾರ್ಟ್ ತೋರಿಸ್ತೀನಿ ನೋಡಿ, ಡೈರೆಕ್ಟ್ ಮೆಥಡ್ಗೆ ಏನಂತಾರೆ ಅಂತ. ಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ನೋನ್ ಆ್ಯಸ್ ನ್ಯಾಚುರಲ್ ಮೆಥಡ್, ಫೋನೆಟಿಕಲ್ ಮೆಥಡ್, ಆ್ಯಂಟಿ ಗ್ರಾಮ್ಯಾಟಿಕಲ್ ಮೆಥಡ್ ಮತ್ತು ರಿಫಾರ್ಮ್ ಮೆಥಡ್. ಇದು ಇಂಪಾರ್ಟೆಂಟ್ ಇದೆ, ಪ್ಲೀಸ್ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲ ಈ ಒಂದು ಫೋಟೋನ ಸ್ಕ್ರೀನ್ಶಾಟ್ ಆದರೂ ಮಾಡ್ಕೊಂಡು ನೀವು ಇಟ್ಕೋಬಹುದು. ಇಲ್ಲಿ ನೋಡಿ ಏನಿದೆ, ನ್ಯಾಚುರಲ್ ಮೆಥಡ್ ಇದೆ ತಾನೆ. ಹಾಗಾದರೆ ಯಾವ ಆಪ್ಷನ್ದಲ್ಲಿ ನ್ಯಾಚುರಲ್ ಮೆಥಡ್ ಇದೆ? ಎ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಡೈರೆಕ್ಟ್ ಮೆಥಡ್ ಬಗ್ಗೆ ನಿಮಗೆ ಹೇಳಬೇಕು ಅಂತಂದರೆ, ಈ ಡೈರೆಕ್ಟ್ ಮೆಥಡಲ್ಲಿ ಶಿಕ್ಷಕರಾದವರು ಏನು ಮಾಡ್ತಾರೆ, ನಾವು ಈಗ ಇಂಗ್ಲೀಷ್ ಕ್ಲಾಸ್ ಇದೆ ಅಂತಂದರೆ ಇಂಗ್ಲೀಷ್ನಲ್ಲಿಯೇ ಪ್ರತಿಯೊಂದನ್ನು ಹೇಳೋದು. ಅಲ್ಲಿ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ನಲ್ಲಿಯೇ ನಾವು ಪರಿಣಿತಿಯನ್ನು ಹೊಂದೋ ಹಾಗೆ ಮಾಡುತ್ತೆ. ದ ಡೈರೆಕ್ಟ್ ಮೆಥಡ್ ಈಸ್ ನೇಮ್ಡ್ ಡೈರೆಕ್ಟ್. ಯಾಕೆ ಅದಕ್ಕೆ ಡೈರೆಕ್ಟ್ ಅನ್ನೋ ಹೆಸರು ಕೊಟ್ಟಿದ್ದಾರೆ ಅಂದರೆ, ಬಿಕಾಸ್ ಮೀನಿಂಗ್ ಶುಡ್ ಬಿ ಕನೆಕ್ಟೆಡ್ ಡೈರೆಕ್ಟ್ಲಿ ವಿತ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ನೋಡಿ ಅಲ್ಲಿ ಮೀನಿಂಗ್ ಏನೇ ಒಂದೇನೋ ಕನೆಕ್ಟ್ ಮಾಡುತ್ತೆ ಡೈರೆಕ್ಟ್ ಲ್ಯಾಂಗ್ವೇಜ್ಗೆ, ಟಾರ್ಗೆಟ್ ಲ್ಯಾಂಗ್ವೇಜ್ಗೆ, ವಿದೌಟ್ ಟ್ರಾನ್ಸ್ಲೇಷನ್ ಇನ್ ಟು ದ ನೇಟಿವ್ ಲ್ಯಾಂಗ್ವೇಜ್. ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಮೆಥಡ್ನಲ್ಲಿ ಮದರ್ ಟಂಗನ್ನು ಉಪಯೋಗಿಸೋ ಹಾಗಿಲ್ಲ. ನೋ ಅಲ್ಲಿ ಟ್ರಾನ್ಸ್ಲೇಷನ್, ಯಾವುದೇ ರೀತಿ ಕನ್ನಡದಲ್ಲಿ ನಾವು ಮಾತೃಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳೋ ಹಾಗಿಲ್ಲ. ಅಲ್ಲಿ ಏನು ಓನ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್. ಇಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಮೇಲೇನೇನು ಫೋಕಸ್ ಮಾಡುತ್ತೆ, ಅದರಲ್ಲೇ ಪರಿಣಿತಿ ಹೊಂದೋ ಹಾಗೆ ಮಾಡುತ್ತೆ. ಇನ್ನೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮಾರ್ಕ್. ಟಾರ್ಗೆಟ್ ಲ್ಯಾಂಗ್ವೇಜ್ ನೋ, ಟಾರ್ಗೆಟ್ ಲ್ಯಾಂಗ್ವೇಜ್ ಈಸ್ ಟಾಟ್ ಇನ್ ದ ಸೇಮ್ ಲ್ಯಾಂಗ್ವೇಜ್. ಇದಕ್ಕೆ ನ್ಯಾಚುರಲ್ ಮೆಥಡ್ ಅಂತ ಕೂಡ
ಕರೀತಾರೆ. ಹಾಗೆ ಇಲ್ಲಿ ಯಾವುದೇ ರೀತಿ ಮದರ್ ಟಂಗನ್ನು ಯೂಸ್ ಮಾಡೋದಿಲ್ಲ. ಮತ್ತು ಈ ಡೈರೆಕ್ಟ್ ಮೆಥಡಲ್ಲಿ ಗ್ರಾಮರನ್ನು ಯಾವ ವಿಧಾನದ ಮೂಲಕ ಹೇಳ್ತಾರೆ ಅಂತ ಕೇಳಿದರೆ ಇಂಡಕ್ಟಿವ್ಲಿ, ಅನುಗಮನ. ನೆನ್ಪಿಟ್ಕೊಳ್ಳಿ, ಗ್ರಾಮರ್ ಥಾಟ್ ಇನ್ ಇಂಡಕ್ಟಿವ್ಲಿ ಇನ್ ದಿಸ್ ಮೆಥಡ್. ಇದನ್ನು ನೆನ್ಪಿಟ್ಕೊಳ್ಳಿ, ಕ್ವಶನ್ ಬರುತ್ತೆ. ಡೈರೆಕ್ಟ್ ಮೆಥಡಲ್ಲಿ ಗ್ರಾಮರನ್ನು ಯಾವ ರೀತಿ ನಾವು ಹೇಳಬೇಕು ಅಂತ ಬಂದಾಗ ಇಂಡಕ್ಟಿವ್ಲಿ ಅಂತ ನೀವು ಉತ್ತರವನ್ನು ಕೊಡಬೇಕು. ಹಾಗಾದರೆ ಡಿಡಕ್ಟಿವ್ಲಿ ಯಾವ ಒಂದು ಮೆಥಡಲ್ಲಿ ಉಪಯೋಗಿಸ್ತಾರೆ? ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಅಲ್ಲಿ ಪ್ರತಿಯೊಂದನ್ನು ನಾವು ಮಕ್ಕಳಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕಾಗುತ್ತೆ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಅಲ್ಲಿ ನಾವು ಡಿಡಕ್ಟಿವನ್ನು ಉಪಯೋಗಿಸ್ತೀವಿ, ನಿಗಮನ ವಿಧಾನ. ಆದರೆ ಈ ಡೈರೆಕ್ಟ್ ಮೆಥಡಲ್ಲಿ ಏನು ಇಂಡಕ್ಟಿವ್ಲಿ ಗ್ರಾಮರನ್ನು ನಾವು ಹೇಳಬೇಕಾಗುತ್ತೆ. ಮತ್ತು ಓರಲ್ ಡ್ರಿಲ್ಸ್ ಆ್ಯಂಡ್ ವೊಕ್ಯಾಬುಲರಿಗೂ ಕೂಡ ಇಲ್ಲಿ ಫೋಕಸ್ ಮಾಡ್ತಾರೆ. ಸ್ಪೋಕನ್ ಆಸ್ಪೆಕ್ಟ್ ಆಫ್ ಲ್ಯಾಂಗ್ವೇಜ್ ಈಸ್ ಫೋಕಸ್ಡ್. ಮತ್ತು ಒಂದು ಮಾತಿನ ಮೂಲಕ ಮಗುವಿಗೆ ಮಾತು ಕಲಿಸುವುದು, ಸ್ಪೀಕಿಂಗನ್ನು ಕಲಿಸುವುದು, ಅಲ್ಲಿ ಕೂಡ ಫೋಕಸನ್ನು ಮಾಡ್ತಾರೆ. ಇದಿಷ್ಟು ಡೈರೆಕ್ಟ್ ಮೆಥಡ್ ಬಗ್ಗೆ ನೀವು ನೆನ್ಪಿಟ್ಕೊಳ್ಳಿ. ಇನ್ನು 6th ಕ್ವಶನ್, ದ ಆಬ್ಜೆಕ್ಟಿವ್ ಆಫ್ ಡೈರೆಕ್ಟ್ ಮೆಥಡ್ ಈಸ್. ನೋಡಿ, ಇದರ ಒಂದು ಗುರಿ ಏನು, ಆಬ್ಜೆಕ್ಟಿವ್ಸ್ ಏನು? ಆಪ್ಷನ್ ಎ, ಟು ಇನ್ಕ್ರೀಸ್ ಪವರ್ ಆಫ್ ಕಾಂಪ್ರಹೆನ್ಷನ್. ಆಪ್ಷನ್ ಬಿ, ಟು ಇನ್ಕ್ರೀಸ್ ಕಮ್ಯುನಿಕೇಟರ್ ಪವರ್. ಆಪ್ಷನ್ ಸಿ, ಟು ಡೆವಲಪ್ ಅ ಕಮಾಂಡ್ ಓವರ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಆಪ್ಷನ್ ಡಿ, ಟು ಡೆವಲಪ್ ಪರ್ಸ್ನಾಲಿಟಿ. ನಿಮಗೆ ಉತ್ತರ ಗೊತ್ತಾಗಿದೆ ಅಂತ ನಾನು ಅನ್ಕೋತೀನಿ, ಯಾಕಂದರೆ ಈಗಾಗಲೇ ನಾನು ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ಆಪ್ಷನ್ ಸಿ ನೋಡಿ, ಡೈರೆಕ್ಟ್ ಮೆಥಡಲ್ಲಿ ಏನು ಮಾಡ್ತಾರೆ, ನಾವು ಓವರ್ ಆಗಿ ಟಾರ್ಗೆಟ್ ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡ್ತೇವೆ, ಅದನ್ನೇ ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ಸೊ ಟು ಡೆವಲಪ್ ಅ ಕಮಾಂಡ್ ಓವರ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಈಸ್ ದ ರೈಟ್ ಆನ್ಸರ್. 7th ಕ್ವಶನ್, ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಲರ್ನಿಂಗ್ ಪ್ರಮೋಟ್ಸ್. ಕನ್ಸ್ಟ್ರಕ್ಟಿವ್ ಅಂದರೆ ರಚನಾತ್ಮಕ. ಈ ರಚನಾತ್ಮಕ ಅಪ್ರೋಚ್ ಏನನ್ನು ಒಂದು ಪ್ರಮೋಟ್ ಮಾಡುತ್ತೆ ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ? ಆಪ್ಷನ್ ಎ, ಅ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್. ಆಪ್ಷನ್ ಬಿ, ಕ್ಲಾಸ್ ರೂಮ್ ನಾಯ್ಸ್. ಆಪ್ಷನ್ ಸಿ, ಅ ಟೀಚರ್ ಸೆಂಟರ್ಡ್. ಆಪ್ಷನ್ ಡಿ, ಕಲ್ಚರ್ ಆಫ್ ಸೈಲೆನ್ಸ್. ಇಲ್ಲಿ ಕನ್ಸ್ಟ್ರಕ್ಟಿವ್ ಬಗ್ಗೆ ನೀವು ಸ್ವಲ್ಪ ನೋಡ್ಕೊಳ್ಳಿ. ಕನ್ಸ್ಟ್ರಕ್ಟಿವ್ದಲ್ಲಿ ಏನಿರುತ್ತೆ ಅಂತಂದರೆ ಇದು ಸ್ಟೂಡೆಂಟ್ ಸೆಂಟರ್ಡ್ ಆಗುತ್ತೆ. ಸ್ಟೂಡೆಂಟ್ ಲರ್ನ್ ಹೌ ಟು ಲರ್ನ್, ಅಲ್ಲಿ ಹೇಗೆ ಕಲಿಬೇಕು, ಏನು ಮಾಡಬೇಕು ಎಲ್ಲ ಅವನ ಮೇಲೇ ಬಿಟ್ಟಿದ್ದು, ಸ್ಟೂಡೆಂಟ್ ಮೇಲೇ ಬಿಟ್ಟಿದ್ದು. ಅವನು ತಾವೇ ಒಂದು ಬ್ಯಾಕ್ಗ್ರೌಂಡನ್ನು ನೋಡಿಕೊಂಡು, ಸುತ್ತಮುತ್ತಲಿನ ವಾತಾವರಣ ನೋಡಿಕೊಂಡು, ನ್ಯೂ ನಾಲೆಜ್ಗೆ ಅದನ್ನು ಕನೆಕ್ಟ್ ಮಾಡಿಕೊಂಡು ತನ್ನ ಒಂದು ಜ್ಞಾನವನ್ನು ತಾನೇ ಏನು ಮಾಡ್ತಾನೆ, ಅದನ್ನು ರಚನೆಯನ್ನು ಮಾಡ್ಕೊಳ್ತಾನೆ. ಇಲ್ಲಿ ನೋ ಟೀಚರ್ ಸೆಂಟರ್ಡ್ ಸ್ಕಿಲ್ಸ್ ಇನ್ ಐಸೋಲೇಷನ್ ಇದೆಲ್ಲ ಏನೂ ಇರುವುದಿಲ್ಲ. ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ ಯು ಕಿಡ್ಸ್ ಫೈಂಡ್ ರೆಲೆವೆಂಟ್. ಮಕ್ಕಳೇ ಏನು ಮಾಡಬೇಕು, ಸಮಸ್ಯೆನ ಅರ್ಥ ಮಾಡ್ಕೋಬೇಕು, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಹಾಗೆ ಟಾಸ್ಕ್ಗಳನ್ನು ಮಾಡಬೇಕು. ಪ್ರೈಮರಿ ಸೋರ್ಸಸನ್ನು ನಾವು ಉಪಯೋಗಿಸ್ಲಿಕ್ಕೆ ಕೊಡೋದು. ಆಗ ಮಗು ಏನು ಮಾಡುತ್ತೆ, ಎಲ್ಲ ಸೋರ್ಸಸನ್ನು ಉಪಯೋಗಿಸಿಕೊಂಡು ತನ್ನ ಒಂದು ಜ್ಞಾನವನ್ನು ತಾನೇ ತನ್ನ ಗುಂಪಿನ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ರಚನೆಯನ್ನು ಮಾಡಿಕೊಳ್ಳುತ್ತೆ. ಹಾಗಾದರೆ ಕನ್ಸ್ಟ್ರಕ್ಟಿವಿಸಮಲ್ಲಿ ಏನು ಒಂದು ಪ್ರಮೋಟ್ ಮಾಡುತ್ತೆ ಅಂದರೆ ಅ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್. ಆಪ್ಷನ್ ಎ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 8th ಕ್ವಶನ್, a Hindi speaking teacher gets posted in a primary school which is situated in remote area of Rajasthan. Since she doesn't know the local language, she faces lots of problems. She should ಅಂದರೆ ಹಿಂದಿ ಮಾತನಾಡುವಂತಹ ಶಿಕ್ಷಕರು ರಾಜಸ್ಥಾನ್ ಏರಿಯಾಗೆ ಅವ್ರಿಗೆ ಏನಾಗಿದೆ, ಪೋಸ್ಟಿಂಗ್ ಆಗಿದೆ. ಆದರೆ ಅಲ್ಲಿ ಲೋಕಲ್ ಭಾಷೆ ಬೇರೆಯಾಗಿದೆ. ಸೊ ಇವರು ಮಕ್ಕಳಿಗೆ ಒಂದು ಪಾಠವನ್ನು ಕಲಿಸಬೇಕಾದ್ರೆ, ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ನ ಅನುಭವಿಸ್ತಾರೆ. ಹಾಗಾದರೆ ಅವರು ಏನು ಮಾಡಬೇಕಲ್ಲಿ, ಯಾವ ಒಂದು ವಿಧಾನವನ್ನು ಅಳವಡಿಸ್ಕೋಬೇಕು? ಆಪ್ಷನ್ ಎ, ಟ್ರೈ ಟು ಗೆಟ್ ಅ ಪೋಸ್ಟಿಂಗ್ ಟು ಅ ಹಿಂದಿ ಸ್ಪೀಕಿಂಗ್ ಏರಿಯಾ. ಇದನ್ನು ಬಿಟ್ಟು ಅವರು ಹಿಂದಿ ಮಾತನಾಡುವಂಥ ಒಂದು ಏರಿಯಾಗೆ ಪೋಸ್ಟಿಂಗನ್ನು ತೆಗೆದುಕೊಳ್ಬೇಕಾ? ಆಪ್ಷನ್ ಬಿ, ಫೋಕಸ್ ಆನ್ ದ ಟೆಕ್ಸ್ಟ್ ಬುಕ್ ಆ್ಯಸ್ ಅ ಸೋರ್ಸ್ ಆಫ್ ಸ್ಟ್ಯಾಂಡರ್ಡ್ ಹಿಂದಿ. ಸ್ಟ್ಯಾಂಡರ್ಡ್ ಹಿಂದಿಯ ಒಂದು ಸೋರ್ಸನ್ನು ಉಪಯೋಗಿಸ್ಕೊಂಡು ಫೋಕಸ್ ಮಾಡಬೇಕಾ? ಆಪ್ಷನ್ ಸಿ, ಯೂಸ್ ಅ ಚೈಲ್ಡ್ಸ್ ಲ್ಯಾಂಗ್ವೇಜ್ ಆ್ಯಸ್ ಅ ರಿಸೋರ್ಸ್ ವೈಲ್ ಟೀಚಿಂಗ್. ಒಂದು ಮಗುವಿನ ಆ ಭಾಷೆಯನ್ನು ಒಂದು ಸಂಪನ್ಮೂಲ ಅಂತ ಒಂದು ಟೀಚಿಂಗಲ್ಲಿ ತಿಳಿದುಕೊಳ್ಬೇಕು, ಅದನ್ನು ನಾವು ಪ್ರಾಬ್ಲಮ್ ಅಂತ
ಅನ್ಕೋಬಾರ್ದು. ಆಪ್ಷನ್ ಡಿ ಎನ್ಕರೇಜ್ ದ ಕಮ್ಯುನಿಟಿ ಟು ಲರ್ನ್ ಸ್ಟ್ಯಾಂಡರ್ಡ್ ಹಿಂದಿ. ಅಲ್ಲಿಯೇ ಒಂದು ಕಮ್ಯುನಿಟಿಗೆ ನಾವು ಹಿಂದಿಯನ್ನು ಕಲೀಲಿಕ್ಕೆ ಎನ್ಕರೇಜ್ ಮಾಡಬೇಕಾ? ಇಲ್ಲ. ಇಲ್ಲಿ ಆಪ್ಷನ್ ಸಿ ಇದೆ ನೋಡಿ, ಯೂಸ್ ಅ ಚೈಲ್ಡ್ಸ್ ಲ್ಯಾಂಗ್ವೇಜ್ ಆ್ಯಸ್ ಅ ರಿಸೋರ್ಸ್ ವೈಲ್ ಟೀಚಿಂಗ್. ಅಲ್ಲೇನು ಮಾಡಬೇಕು, ನಾವು ಒಂದು ಆ ಮಗುವಿನ ಭಾಷೆನ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳದೆ ಅದನ್ನು ರಿಸೋರ್ಸ್ ಅಂತ ತಿಳ್ಕೋಬೇಕು ನಾವು. ಇದು ಒಂದು ಸಂಪನ್ಮೂಲ. ಇಲ್ಲಿ ರಿಸೋರ್ಸ್ ಅಂತ ಬದಲಾಗಿ ಅಸೆಟ್ ಅಂತ ಕೂಡ ನಿಮಗೆ ಬರ್ಬೋದು. ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ನಾನು ಇದೇ ಸೇಮ್ ಡಿಕ್ಟು ಕ್ವಶನ್ ಬರುತ್ತೆ ಅಂತ ಹೇಳಲ್ಲ, ಆದರೆ ಇದನ್ನು ಬೇರೆ ಬೇರೆ ಥರ ಕೂಡ ಕೇಳ್ಬೋದು. ಆದರೆ ಅಲ್ಲಿ ಉತ್ತರ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ನೀವು ಅರ್ಥ ಮಾಡ್ಕೊಳ್ಳೋದು ಮೇನ್ ಇದೆ ಇಲ್ಲಿ. ಈ ರೀತಿ ಒಂದು ಶಿಕ್ಷಕರು ಭಾಷೆ ಬಗ್ಗೆ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದರೆ ಅಲ್ಲಿ ಉತ್ತರ ಏನಾಗಿರುತ್ತೆ ಅಂದರೆ, ಆ ಮಗುವಿನ ಭಾಷೆನೇ ಆ್ಯಸ್ ಅ ರಿಸೋರ್ಸ್ ಅಂತ ತಿಳ್ಕೊಬೇಕು, ಸಂಪನ್ಮೂಲ ಅಂತ ತಿಳ್ಕೊಬೇಕು, ಆ್ಯಸ್ ಅ ಅಸೆಟ್ ಅಂತ ತಿಳ್ಕೊಬೇಕು. ಈ ಅಸೆಟ್ ಅನ್ನೋ ಪದವನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ರಿಸೋರ್ಸ್ ಬದಲಾಗಿ ಅಸೆಟ್ ಅಂತ ಕೂಡ ಅವರು ಆಗ್ಬೋದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 9th question, how will a teacher best teach writing skill to a class? ರೈಟಿಂಗ್ ಸ್ಕಿಲ್ಗೆ ಒಂದು ಬೆಸ್ಟ್ ಟೀಚ್ ಯಾವುದು? ಆಪ್ಷನ್ ಎ ಥ್ರೋ ಡಿಕ್ಟೇಷನ್, ಆಪ್ಷನ್ ಬಿ ಬೈ ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ಲರ್ನ್ ಆರ್ಟಿಕಲ್ಸ್ ಆ್ಯಂಡ್ ರೀರೈಟ್ ದೆಮ್, ಆಪ್ಷನ್ ಸಿ ಬೈ ಬ್ರೈನ್ಸ್ಟಾರ್ಮಿಂಗ್ ಐಡಿಯಾಸ್ ಆ್ಯಂಡ್ ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ರೈಟ್ ಇನ್ ದೇರ್ ಓನ್ ವರ್ಡ್ಸ್, ಆಪ್ಷನ್ ಡಿ ಬೈ ಆಸ್ಕಿಂಗ್ ಸ್ಟೂಡೆಂಟ್ ಟು ರೈಟ್ ನೀಟ್ಲಿ. ಇಲ್ಲಿ ಏನು ಮಾಡಬೇಕು ಅಂತಂದರೆ, ಟೀಚರ್ ಆದವರು ಒಂದು ರೈಟಿಂಗ್ ಸ್ಕಿಲ್ ಸಂಬಂಧಪಟ್ಟ ಹಾಗೆ ಟೀಚ್ ಮಾಡಬೇಕು ಅಂತಂದರೆ ಮಕ್ಕಳಿಗೆ ತಮ್ಮ ಸ್ವಂತವಾಗಿ ಐಡಿಯಾಸ್ಗಳನ್ನು ಅವರೇ ಬರೆಯೋ ಹಾಗೆ, ಓನ್ ವರ್ಡ್ಸಲ್ಲಿ ಬರೆಯೋ ಹಾಗೆ ನಾವು ಕೊಡಬೇಕಾಗುತ್ತೆ. ಸೊ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ಆಗುತ್ತೆ. ಬೈ ಬ್ರೈನ್ ಸ್ಟಾರ್ಮಿಂಗ್ ಐಡಿಯಾಸ್, ಹೊಸ ಹೊಸ ಒಂದು ಐಡಿಯಾಸ್ಗಳನ್ನು ಸ್ಟೂಡೆಂಟ್ ತನ್ನ ಒಂದು ಓನ್ ವರ್ಡ್ಸಲ್ಲಿ ಬರೀಲಿಕ್ಕೆ ಹೇಳುವುದು. 10th question, scribbling is a stage of, ಆಪ್ಷನ್ ಎ ಸ್ಪೀಕಿಂಗ್, ಆಪ್ಷನ್ ಬಿ ಲಿಸ್ನಿಂಗ್, ಆಪ್ಷನ್ ಸಿ ರೈಟಿಂಗ್, ಆಪ್ಷನ್ ಡಿ ರೀಡಿಂಗ್. ಸ್ಕ್ರಿಬ್ಲಿಂಗ್ ಅನ್ನೋದೇನಾಗುತ್ತೆ, ಇದು ರೈಟಿಂಗ್ಗೆ ಸಂಬಂಧಪಟ್ಟ ಹಾಗೆ. ಮಗು ಕಲಿಬೇಕಾದ್ರೆ ತನ್ನ ಮನಸ್ಸಿಗೆ ಬಂದಂತೆ ಹೀಗೆ ಏನೇನೋ ಮಾಡ್ತಾ ಇರುತ್ತೆ. ಸೊ ಇದು ಏನು ಸ್ಕ್ರಿಬ್ಲಿಂಗ್ ಆಗುತ್ತೆ. ಸ್ಕ್ರಿಬ್ಲಿಂಗ್ ಇದು ರೈಟಿಂಗ್ ಸ್ಟೇಜ್ನಲ್ಲಿ ಬರುತ್ತೆ. ಇಲ್ಲಿದೆ ಇದೊಂದು ಚಾರ್ಟ್ ನೋಡಿ, ದ ಸ್ಟೇಜಸ್ ಆಫ್ ರೈಟಿಂಗ್ ಡೆವಲಪ್ಮೆಂಟ್. ಇಲ್ಲಿ ಪ್ರೀ ಲಿಟ್ರೇಟರಲ್ಲಿ ಮಗು ಏನು ಡ್ರಾಯಿಂಗನ್ನು ತೆಗಿತಾ ಇರುತ್ತೆ, ಮತ್ತು ಅದೇ ಸ್ಟೇಜ್ನಲ್ಲಿ ಸ್ಕ್ರಿಬ್ಲಿಂಗ್ ಮಾಡುತ್ತೆ. ಇಲ್ಲಿದೆ ನೋಡಿ ಎಕ್ಸಾಂಪಲ್, ಈ ರೀತಿ ಮಾಡುತ್ತೆ. ಆಮೇಲೆ ಅರ್ಲಿ ಎಮರ್ಜೆಂಟ್ನಲ್ಲಿ ಲೆಟರ್ ಲೈಕ್ ಅ ಫಾರ್ಮ್, ಸ್ವಲ್ಪ ಒಂದು ಆಕಾರ ಬರ್ತಾ ಇರುತ್ತೆ ಅದಕ್ಕೆ ಲೆಟರ್ಸ್ದು. ಇನ್ನು ಎಮರ್ಜೆಂಟ್ ಅಲ್ಲಿ ರ್ಯಾಂಡಮ್ ಲೆಟರ್ಸ್ ಆರ್ ಲೆಟರ್ ಸ್ಟ್ರಿಂಗ್ಸ್, ಇಲ್ಲಿ ಪೂರ್ಣವಾಗಿ ಒಂದು ಸ್ವಲ್ಪ ಏನು ಲೆಟರ್ಸ್ ನಮಗೆ ಕಾಣ್ತಾ ಇದೆ, ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಟ್ರಾನ್ಸಿಷನಲ್, ಈ ಸ್ಟೇಜ್ನಲ್ಲಿ ಏನು ಮಾಡುತ್ತೆ, ಇನ್ವೆಂಟೆಡ್ ಸ್ಪೆಲ್ಲಿಂಗ್ಸ್, ಈ ಸ್ಪೆಲ್ಲಿಂಗ್ಸ್ನ ಈ ರೀತಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಕೊನೆಯದಾಗಿ ಫ್ಲೂಯೆಂಟ್, ಈ ಸ್ಟೇಜ್ನಲ್ಲಿ ಕನ್ವೆನ್ಷನಲ್ ಸ್ಪೆಲ್ಲಿಂಗ್ಸ್ನ ಸರಿಯಾಗಿ ಬರೀಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈ ಎಲ್ಲ ಸ್ಟೇಜಸ್ ತುಂಬಾ ಇಂಪಾರ್ಟೆಂಟ್ ಇದೆ. ನೀವು ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೋತಿರೋ ಅಥವಾ ಬರೆದಿಟ್ಕೋತಿರೋ ಗೊತ್ತಿಲ್ಲ, ಆದರೆ ನೋಡ್ಕೊಳ್ಳಿ. ಈಗ ಸ್ಕ್ರಿಬ್ಲಿಂಗ್ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಎಮರ್ಜೆಂಟ್ ಬಗ್ಗೆನೂ ಕೇಳಬಹುದು. ಅರ್ಲಿ ಎಮರ್ಜೆಂಟ್ನಲ್ಲಿ ಯಾವ ರೀತಿ ಮಾಡುತ್ತೆ ಅಂತ ಕೇಳ್ಬೋದು. ಅರ್ಲಿ ಎಮರ್ಜೆಂಟ್ನಲ್ಲಿ ಲೆಟರ್ ಲೈಕ್ ಅ ಫಾರ್ಮ್ಸ್, ಈ ರೀತಿ ನೀವೆಲ್ಲ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಇದಿಷ್ಟು ಈ 10 ಪ್ರಶ್ನೆಗಳು ಇಂಗ್ಲೀಷ್ ಪೆಡಗಾಗಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ನಾವು ಹೀಗೆ ಮುಂದಿನ ತರಗತಿಗಳಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಕೂಡ ನೋಡೋಣ, ಮತ್ತು ಪ್ಯಾಸೇಜನ್ನು ಹೇಗೆ ಬಿಡಿಸಬೇಕು ಅಂತ ಕೂಡ ನೋಡೋಣ. ಹಾಗೆ ಎಲ್ಲ ಒಂದು ಈ KRTTಯಲ್ಲಿ ಎಷ್ಟು ಒಂದು ಪ್ರಶ್ನೋತ್ತರಗಳಿವೆ, ಎಷ್ಟು ಎಕ್ಸಾಮ್ಸ್ ನಡೆದಿವೆ, ಆ ಎಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸಲಿಕ್ಕೆ ಕೂಡ ಪ್ರಯತ್ನಿಸೋಣ. ಹೀಗೆ ಪ್ರಶ್ನೋತ್ತರಗಳ ಜೊತೆಗೆ ನಾವು ವಿವರಣೆಯನ್ನು ಕೂಡ ನೋಡ್ತಾ ಹೋಗೋಣ. ಹೀಗೆ ನೋಡ್ತಾ ಹೋದರೆ ನಮಗೆ ತುಂಬ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾ ಹೇಳುವಂತಹ ಈ ಒಂದು ಪ್ರಶ್ನೋತ್ತರ ವಿವರಣೆ ನಿಮಗೆಲ್ಲರಿಗೂ ಇಷ್ಟ ಆಗ್ತಿದೆ, ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರ ಗ್ರೂಪ್ಸ್ಗಳಿಗೆ ಶೇರ್ ಮಾಡಿ. ಯಾಕಂದರೆ ಅವರಿಗೂ ಕೂಡ ಒಂದು ಸಹಾಯ ಆಗಲಿ ನಿಮ್ಮಿಂದ. ಮತ್ತು ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್ ಆಫ್ ಯು.